ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವ ಮಾತಾಡ್ತಿರೋದು. ಒಂದು ಜಮೀನು 7 ಎಕರೆ 20 ಗುಂಟೆ ಜಾಗ ಒಂದು ಮಾರಾಟಕ್ಕೆ ಬಂದಿದೆ. ಇದು ಡಾಂಬರ್ ಟಚ್ಗೆ ಇರೋದು. ಸಾಯಿಲ್ ಬಂದು ರೆಡ್ ಸಾಯಿಲ್ ಸರ್. ಇಲ್ಲಿ ಕುಂಕುಮ ಥರ ಇದೆ ಸಾಯಿಲ್ ಮಾತ್ರ. ನೀವು ಇಟ್ಟಿಗೆ ಮಣ್ಣು ಇದು ಬರುತ್ತಲ್ಲ ಆ ಥರ ಇದೆ. ಇಟ್ಟಿಗೆ ಮಣ್ಣು ಥರ ಇದೆ. ರೆಡ್ ಸಾಯಿಲ್ ಬರುತ್ತೆ. ಕುಂಕುಮ ಥರ ಇದೆ ಸಾಯಿಲ್ ಮಾತ್ರ. ರೋಡು ಟಚ್ಗೆ ಇರೋಂಥದ್ದು. ನೀವು ಅವ್ರ ಜಮೀನ್ ಮೇಲೆ ಹೋಗೋಂಥ ಅವಶ್ಯಕತೆ ಇಲ್ಲ. ಡಾಂಬರು ಕೂಡ ತೋರಿಸ್ಕೊಡ್ತೀನಿ ನಿಮಗೆ. ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರುತ್ತೆ ಸರ್. ಇದೇನು ನೋಡ್ತಾ ಇದ್ದಾರೆ ಇದೇ ಡಾಂಬರ್ಗೆ ಟಚ್ ಆಗಿರೋದು. ನಿಮಗೆ ಹೆಚ್ಚು ಕಮ್ಮಿ ರೋಡ್ ಫೇಸಿಂಗ್ ಒಂದು 700ರಿಂದ 800 ಅಡಿ ರೋಡ್ ಫೇಸಿಂಗ್ ಬರುತ್ತೆ. ನಿಮಗೆ 700ರಿಂದ 800 ಅಡಿ ರೋಡ್ ಫೇಸಿಂಗ್ ಬರುತ್ತೆ. ನೋಡಿ ಅಲ್ಲಿ 2 ವೀಲರ್ ಬರ್ತಾ ಇದೆಯಲ್ಲ ಒಂದು, ಆ 2 ವೀಲರ್ ಗಂಟು ಇದೇ ಜಾಗ. ಇದು ಟೋಟಲಿ 7 ಎಕರೆ 20 ಗುಂಟೆ ಬರುತ್ತೆ ಜಾಗ. ಜನರ ಪ್ರಾಪರ್ಟಿ. ಆಮೇಲೆ ಇದು ಬಂದು ಪ್ರಾಪರ್ಟಿ ಬಂದು ಪರ್ಚೇಸ್ ಮಾಡಿರೋದು ಸ್ವಯರ್ಜಿತ ಜಾಗ. ಮಾತ್ರ ಒಳ್ಳೆ ತುಂಬ ಚೆನ್ನಾಗಿದೆ ಜಾಗ. ಗುಂಡ್ಲುಪೇಟೆ ಟೌನ್ಗೆ ಕರೆಕ್ಟಾಗಿ ಒಂದು 5 ಕಿಲೋಮೀಟರ್ ಅಂತರದಲ್ಲಿದೆ. ಕರೆಕ್ಟಾಗಿ ಈ ಜಾಗದಿಂದ ನಿಮಗೆ ಮೈಸೂರಿಗೆ ಒಂದು 63 ಕಿಲೋಮೀಟರ್ ಆಗುತ್ತೆ. ಬ್ಯಾಂಗ್ಳೂರಿಗೆ ಕರೆಕ್ಟಾಗಿ 200 ಕಿಲೋಮೀಟರ್ ಬ್ಯಾಂಗ್ಳೂರು ಬರುತ್ತೆ. ಇದು ನಿಮಗೆ ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರುತ್ತೆ. ಸಾಯಿಲ್ ನಿಮ್ಗೆ ಆವಾಗಲೇ ತೋರಿಸ್ದಂಗೆ ಒಳ್ಳೆ ಕುಂಕುಮ ಥರ ಇದೆ ಸಾಯಿಲ್ ಮಾತ್ರ. ನೋಡಿ ಸರ್, ಕುಂಕುಮ ಥರ ಇದೆ. ಕಣ್ಣಿಗೆ ಹೊಡಿತಾ ಇದೆ ಆ ಥರ ಇದೆ ಮಣ್ಣು ಮಾತ್ರ. ನೀವು ಇದರಲ್ಲಿ ಒಂದು ಕಲ್ಲು ಕೂಡ ಹುಡ್ಕೋಕ್ಕಾಗಲ್ಲ ಆ ಥರ ಇದೆ ಸಾಯಿಲು. ರೆಡ್ ಸಾಯಿಲು ಇದು. ಅಂದರೆ 7 ಎಕರೆ 20 ಗುಂಟೆ. ಬೇಕಾದ್ರೆ ಒಬ್ಬರು ಪರ್ಚೇಸ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ನಿಮ್ಮ ಫ್ರೆಂಡ್ಸ್ಗಳು ಏನಾದರೂ ಒಂದು 2-3 ಜನ ಪರ್ಚೇಸ್ ಮಾಡಿ ತೊಗೋತೀನಿ ಅಂದ್ರೂ ತೊಗೋಬೋದು. ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ. ಬಟ್ ಇಂಥ ಜಾಗ ನಿಮಗೆ ರೋಡ್ ಫೇಸಿಂಗ್ ಸಿಕ್ಕೋದು ತುಂಬ ರೇರು. ಎಂಟೈರ್ ಬೌಂಡ್ರಿ ಕೂಡ ಫೆನ್ಸಿಂಗ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಆಮೇಲೆ ಒಳ್ಳೆ ಸೆಕ್ಯೂರ್ ಜಾಗ. ನಿಮಗೆ 2 ವಿಲೇಜ್ ಇದೆ. ವಿಲೇಜ್ಗೆ ಸೆಂಟ್ರದಲ್ಲಿದೆ. ಆಮೇಲೆ ಅಕ್ಕಪಕ್ಕನೂ ಒಳ್ಳೊಳ್ಳೆ ಬ್ಯಾಂಗ್ಳೂರವರೆಲ್ಲ ಫಾರ್ಮ್ ಮಾಡಿದ್ದಾರೆ ತೊಗೊಂಡು. ಗುಂಡ್ಲುಪೇಟೆ ಟೌನ್ಗೆ ಕರೆಕ್ಟಾಗಿ 5 ಕಿಲೋಮೀಟರ್ ಬರುತ್ತೆ ಈ ಜಾಗದಿಂದ. ಬ್ಯಾಂಗ್ಳೂರಿಗೆ 200 ಬರುತ್ತೆ. ಮೈಸೂರಿಗೆ ಒಂದು 63 ಕಿಲೋಮೀಟರ್ ಬರುತ್ತೆ. ಗುಂಡ್ಲುಪೇಟೆ ಟೌನ್ ಏನಿದೆ ಟೌನಿಂದ ಕರೆಕ್ಟಾಗಿ 5 ಕಿಲೋಮೀಟ್ರ್ ಬರುತ್ತೆ ಜಾಗಕ್ಕೆ. ನೋಡಿ ಇದೇನು ಕಂಟಿವೇಷನ್ ಮಾಡಿದ್ದಾರೆ ಲಾಸ್ಟು ಮನೆ ಇದೆಯಲ್ಲ ಆ ಮನೆ ಬಾರ್ಡ್ರ್ ಗಂಟು ಬರುತ್ತೆ. ನೋಡಿ ಆ ಕಡೆ ಒಂದು ಸ್ವಲ್ಪ ಕಂಟಿವೇಷನ್ ಮಾಡಿಲ್ಲ, ಅಲ್ಲಿವರೆಗೂ ಬರುತ್ತೆ. ಎಂಟೈರ್ ಬೌಂಡ್ರಿ ಕೂಡ ಈ ಥರ ಫೆನ್ಸಿಂಗ್ ಮಾಡಿದ್ದಾರೆ. ನೋಡಿ ಜಾಗ ಮಾತ್ರ ತುಂಬ ಅದ್ಭುತವಾಗಿದೆ. ನೋಡಿ ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಡೈರೆಕ್ಟ್ 1 ಸೆಟ್ಟಿಂಗ್ ಕೂಡ ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಇದೆ. ಇದು ಸ್ವಯರ್ಜಿತ ಪರ್ಚೇಸ್ ಮಾಡಿರೋಂಥ ಪ್ರಾಪರ್ಟಿ. ಹೆಚ್ಚು ಕಮ್ಮಿ ನಿಮಗೆ ರೋಡ್ ಫೇಸಿಂಗ್ ಒಂದು 700ರಿಂದ 800 ಅಡಿ ರೋಡ್ ಫೇಸಿಂಗ್ ಬರುತ್ತೆ. ನಿಮಗೆ ನೀವು ಯಾವ ಜಮೀನ್ ಮೇಲೆ ಹೋಗೋಂಥ ಅವಶ್ಯಕತೆನೇ ಇಲ್ಲ. ಶಿಸ್ತಾಗಿ ಫೆನ್ಸ್ ಮಾಡಿ ಗೇಟು ಕೂಡ ಹಾಕಿದ್ದಾರೆ. ನೋಡಿ ನೀಟಾಗಿ ಫೆನ್ಸ್ ಮಾಡಿ. ನಿಮಗೆ ಬೋರ್ಗಿರ್ ಹಾಕಿದ್ರೆ ಜಮೀನು ಒಳಗಡೆ ಬೋರ್ ಲೈನ್ದು ಕಲೆಕ್ಷನ್ ಹೋಗಿದೆ. ಬಟ್ ಅಲ್ಲೇ ತೊಗೋಬೋದು. ಮೇಲೆ ವಾಟರ್ ಬೆಲ್ಟ್ ಇರೋಂಥ ಏರಿಯಾ ನಿಮಗೆ ಒಂದು 150-200 ಅಡಿಗೆ ಭಯಂಕರ ನೀರಿದೆ. ಅಕ್ಕಪಕ್ಕನೂ ಒಳ್ಳೊಳ್ಳೆ ಫಾರ್ಮ್ ಹೌಸ್ಗಳು ಕೂಡ ಮಾಡಿದ್ದಾರೆ. ಮೈಸೂರು ಬ್ಯಾಂಗ್ಳೂರವರು ತೊಗೊಂಡಿದ್ದಾರೆ. ನೋಡಿ ಸರ್, ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಡೈರೆಕ್ಟ್ 1 ಸೆಟ್ಟಿಂಗ್ ಕೊಡೋಣ. ಸಾಯಿಲ್ ಮಾತ್ರ ಈ ಥರನೇ ಇದೆ. ಕುಂಕುಮ ಥರ ಇದೆ ಸಾಯಿಲು. ನೀವು ಇದರಲ್ಲಿ ಒಂದು ಕಲ್ಲು ಕೂಡ ಹುಡ್ಕೋಕ್ಕಾಗಲ್ಲ. ಆಮೇಲೆ ಒಳ್ಳೆ ಸೆಕ್ಯೂರ್ ಜಾಗ. 2 ವಿಲೇಜ್ ಸೆಂಟ್ರಲ್ ಇದೆ. ಗುಂಡ್ಲುಪೇಟೆ ಟೌನ್ಗೆ ಕರೆಕ್ಟಾಗಿ 5 ಕಿಲೋಮೀಟರ್ ಅಂತರದಲ್ಲಿದೆ ಜಾಗ. ನೋಡಿ ಆಮೇಲೆ ಫುಲ್ಲು ಡಾಂಬರು. ನೀವು ಅವ್ರ ಜಮೀನ್ ಮೇಲೆ ಹೋಗೋಂಥ ಅವಶ್ಯಕತೆನೇ ಇಲ್ಲ. ಫುಲ್ ಡಾಂಬರು ಬಿಡ್ತಿಗೆ ಇರೋಂಥ ಜಾಗ. ಓಕೆ ಸರ್, ಥ್ಯಾಂಕ್ ಯು. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಡೈರೆಕ್ಟು 1 ಸೆಟ್ಟಿಂಗ್ ಕೊಡೋಣ. ಡಾಕ್ಯುಮೆಂಟ್ಸು ಕೂಡ ಲೀಗಲ್ ಆಗಿದೆ. ಬಟ್ ನಿಮ್ಮ ಲಾಯರ್ ಏನಾದ್ರು ಅದನ್ನು ಬಿಟ್ಟು ಬೇರೆ ಡಾಕ್ಯುಮೆಂಟ್ಸ್ ಕೇಳಿದ್ರು ಕೊಡೋಕೆ ಬದ್ರೆ ನಮ್ಮದು ಖಂಡಿತ ಕೊಡೋಣ. ಓಕೆ ಸರ್, ಥ್ಯಾಂಕ್ ಯು. ಒಳ್ಳೆ ಸೆಕ್ಯೂರ್ ಜಾಗ ಸರ್. ಗುಂಡ್ಲುಪೇಟೆ ಟೌನ್ಗೆ ಜಸ್ಟ್ ಒಂದು 5 ಕಿಲೋಮೀಟರ್ ಅಂತರದಲ್ಲೇ ಇದೆ ಜಾಗ. ನೋಡಿ ಎಂಟೈರ್ ಬೌಂಡ್ರಿ ಕೂಡ ಇದಾಗಿ ಫೆನ್ಸಿಂಗ್ ಆಗಿದೆ. ಜಾಗವು ಕೂಡ ಒಳ್ಳೆ ಅದ್ಭುತ ಆಗಿದೆ. 2 ಗೇಟ್ ಇದ್ದಿದ್ರೆ ಆ ಕಡೆ ಬ್ಯಾಕ್ ಸೈಡಲ್ಲಿ ಒಂದು ಮೆಟ್ಲಿಂಗ್ ದಾರಿ ಇದೆ. ಬೇಕಂದ್ರೆ ಆ ಕಡೆಯಿಂದನೂ ಬರ್ಬೋದು. ಬೇಡ ಅಂದರೆ ಈ ಕಡೆಯಿಂದನೇ
ಎಂಟ್ರೆನ್ಸ್ ಮಾಡ್ಕೋಬೋದು ನಿಮಗೆ. ಬಟ್ 2 ಕಡೆಯಿಂದ ದಾರಿ ಇದೆ, ಒಂದು ಕಡೆ ಮೆಟ್ಲಿಂಗ್ ಇದೆ, ಒಂದು ಕಡೆ ಡಾಂಬರ್ ಇದೆ. ಒಳ್ಳೆ ಕಾರ್ನರು. ಓಕೆ ಸರ್, ಥ್ಯಾಂಕ್ ಯು.